2 ವರ್ಷಗಳ ಬಳಿಕ ಗಿಲ್ಲಿ ಮತ್ತೆ ಕಾವ್ಯ ಅವರ ಮದುವೆ. ಹೌದು ಸ್ನೇಹಿತರೆ, ಸ್ವತಃ ತಾವೇ ಇಬ್ಬರು ಅಂದರೆ ಗಿಲ್ಲಿ ಹಾಗೆ ಕಾವ್ಯ ಇಬ್ಬರು ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ 2 ವರ್ಷಗಳ ಬಳಿಕ ಮದುವೆ ಆಗ್ತೀವಿ ಅಂತಕ್ಕಂಥದ್ದನ್ನ. ಯಾವಾಗ ಹೇಳ್ಕೊಂಡ್ರು, ಏನು ಹೇಳ್ಕೊಂಡ್ರು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೋಡಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ಅವರಿಬ್ಬರು ಮಾತನಾಡಿದಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ನಾನು ಹಾಕಿದ್ದೇನೆ. ಅವರಿಬ್ಬರು ಮದುವೆ ಬಗ್ಗೆ ನಾವು 2 ವರ್ಷ ಆದಮೇಲೆ ಮದುವೆ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ಹಾಕಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಆ ಒಂದು ವಿಡಿಯೋ ನಿಮಗೆ ಸಿಗಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ ವಿಡಿಯೋ ಮಧ್ಯದಲ್ಲಿ ನಾನು ಹಾಕಿದ್ದೇನೆ, ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರದು ಒಂದು ಒಳ್ಳೆ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ನಲ್ಲೇ ಇಷ್ಟೊಂದರ ಮಟ್ಟಿಗೆ ಯಾವುದೇ ಒಂದು ಜೋಡಿ ಕೂಡ ಪ್ರಸಿದ್ಧಿಯಾಗಿಲ್ಲ. ಪ್ರಸಿದ್ಧಿ ಆದರೂ ಕೂಡ ಯಾವ ರೀತಿ ಆಗಿತ್ತಪ್ಪ ಅಂತಂದರೆ ಕೆಲವೊಂದಿಷ್ಟು ದಿನಗಳ ಮಟ್ಟಿಗೆ ಮಾತ್ರ ಆ ಜೋಡಿಯ ಒಂದು ಸೆನ್ಸೇಷನ್ ಆಗಲಿ, ಆ ಜೋಡಿಯ ಒಂದು ಹವಾ ಆಗಲಿ ಇರ್ತಿತ್ತು. ಆ ಜೋಡಿಗಳು ಕೂಡ ಒಟ್ಟಿಗೆ ಇರ್ತಾ ಇರಲಿಲ್ಲ ಮುಂದೆ ಕೆಲವೊಂದಿಷ್ಟು ದಿನಗಳಾದಮೇಲೆ. ಈ ಒಂದು ಜೋಡಿ ಆ ರೀತಿ ಅಲ್ಲ. ಹೌದು ಸ್ನೇಹಿತರೆ, ಯಾಕಂತಂದರೆ ಹಲವಾರು ಜೋಡಿಗಳನ್ನು ನಾವು ಈ ಹಿಂದೆ ನೋಡಿದ್ದೇವೆ ಬಿಗ್ ಬಾಸ್ ಸೀಸನ್ಗಳಲ್ಲಿ. ಎಲ್ಲ ಬಿಗ್ ಬಾಸ್ ಸೀಸನ್ಗಳಲ್ಲೂ ಕೂಡ ಒಂದಲ್ಲದ ಒಂದು ಲವ್ ಇದ್ದೇ ಇರುತ್ತೆ. ಆ ಒಂದು ಲವ್ ಎಲ್ಲಿಗೆ ಎಂಡ್ ಆಗುತ್ತೆ ಅಪ್ಪ ಅಂತಂದ್ರೆ ಆ ಒಂದು ಬಿಗ್ ಬಾಸ್ ಫಿನಾಲೆ ಮುಗಿದ ಕೇವಲ ಒಂದೇ ಒಂದು ವಾರಕ್ಕೆ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಎಲ್ಲ ಕೂಡ ಮುರಿದು ಬೀಳ್ತಾ ಇದೆ. ಆ ರೀತಿಯಾದ ಒಂದು ಬಾಂಡಿಂಗ್ಗಳ ಮಧ್ಯೆ ಗಿಲ್ಲಿ ಹಾಗೆ ಕಾವ್ಯ ಇವ್ರದ್ದು ಜೋಡಿ ತುಂಬಾ ಅಂದ್ರೆ ತುಂಬಾನೇ ಒಂದು ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವರಿಬ್ಬರ ಜೋಡಿ ತುಂಬಾ ಅಂದ್ರೆ ತುಂಬಾ ವಿಶೇಷವಾಗಿದೆ. ಇಬ್ರು ಒಬ್ಬರನ್ನೊಬ್ಬರ ಎಲ್ಲಿ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಕಾರ್ಯಕ್ರಮಗಳಿಗೆ ಕೂಡ ಇಬ್ಬರು ಒಂದು ಜೋಡಿಯಾಗಿ ಅಟೆಂಡ್ ಆಗ್ತಿದ್ದಾರೆ. ಇಬ್ಬರನ್ನ ಕಾರ್ಯಕ್ರಮಗಳಿಗೂ ಕೂಡ ಅಭಿಮಾನಿಗಳು ಜೋಡಿಯಿಂದ ನೋಡೋಕೆ ಖುಷಿ ಪಡ್ತಾ ಇದ್ದಾರೆ. ಇದೆಲ್ಲದರನ್ನ ನೋಡಿದ್ರೆ ಇವರಿಬ್ಬರು ಮದುವೆ ಆಗೋದು ಖಂಡಿತ ಅಂತಕ್ಕಂಥ ಕಮೆಂಟ್ಗಳು ನನಗೆ ತುಂಬಾನೇ ಬರ್ತಾ ಇದ್ವು. ಇನ್ನೊಂದಿಷ್ಟು ಕಮೆಂಟ್ಗಳನ್ನ ನೋಡೋದಾದ್ರೆ ಗಿಲ್ಲಿಗೆ ಕಾವ್ಯ ಸರಿಯಲ್ಲ, ಕಾವ್ಯ ಅವರು ಒಂದು ಗಿಲ್ಲಿ ಅವರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ, ಧನುಷ್ ಅವರ ಜೊತೆ ಅವರಿಗೆ ಒಂದು ಅಫಿಯರ್ ಇದೆ. ಇಂತಹ ಮಾತುಗಳು ನನಗೆ ಕಮೆಂಟ್ಗಳಾಗಿ ಬರ್ತಾ ಇದ್ವು. ಕೆಲವೊಂದಿಷ್ಟು ಜನ ಈ ರೀತಿಯ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಆ ಕಮೆಂಟ್ಗಳಿಗೆ ಕೆಲವೊಂದಿಷ್ಟು ಜನ ರಿಪ್ಲೈಯನ್ನು ಕೂಡ ಮಾಡಿದ್ರು. ನೀನು ರಕ್ಷಿತಾ ಫ್ಯಾನ, ರಕ್ಷಿತಾ ಫ್ಯಾನ್ ಆಗಿರೋದ್ರಿಂದ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ನಡುವೆ ನೀನು ಒಂದು ತಂದಿಡ್ತಾ ಇದೆಯಾ, ಇವರಿಬ್ಬರ ನಡುವಿನ ಒಂದು ಬಾಂಧವ್ಯವನ್ನು ಮುರಿತಾ ಇದೆಯಾ, ಇವರಿಬ್ಬರ ನಡುವೆ ಒಂದು ಅಫಿಯರ್ ಇದೆ. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರದು ಒಂದು ಒಳ್ಳೆ ಜೋಡಿ ಇದೆ. ಧನುಷ್ ಹಾಗೆ ಕಾವ್ಯ ಅವ್ರದ್ದು ಇವರಿಬ್ಬರ ನಡುವೆ ಒಂದು ಅಫೇರ್ ಇದೆ ಅಂತಕ್ಕಂಥದ್ದನ್ನ ನೀನು ಕಮೆಂಟ್ ಮಾಡ್ತಿದ್ಯಾ ಅಂತಕ್ಕಂಥದ್ದನ್ನ ಕೂಡ ಕೆಲವೊಂದಿಷ್ಟು ಜನ ಒಂದು ಕಮೆಂಟ್ ಮೂಲಕ ರಿಪ್ಲೈನ ಕೂಡ ಮಾಡಿದ್ರು. ಈ ರೀತಿಯಾದ ರಿಪ್ಲೈಗಳು ಕೂಡ ನನ್ನ ಒಂದು ವಿಡಿಯೋಗಳಲ್ಲಿ ಬಂದಿವೆ. ಹೌದು ಸ್ನೇಹಿತರೆ, ಈಗ ಫೈನಲ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಮದುವೆ ಫಿಕ್ಸ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಇನ್ನು ಕಾವ್ಯ ಅವರು ಸ್ವತಃ ತಾವೇ ಹಲವಾರು ಬಾರಿ ಹೇಳಿಕೊಂಡಿದ್ದಾರೆ, ನಮ್ಮ ಮನೆಯಲ್ಲಿ ಯಾರನ್ನ ತೋರಿಸ್ತಾರೋ ನಾನು ಅವರನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ಹಾಗೆ ಅವ್ರ ಬಗ್ಗೆ ನೋಡೋದಾದ್ರೆ, ಇನ್ನು ಕಾವ್ಯ ಶೈವ ಅವರು ಹಾಗೆ ಹೇಳಿದ ಮಾತ್ರಕ್ಕೆ ಅವ್ರ ಮನೆಯಲ್ಲಿ ಏನಂತ ಕೇಳೋದಾದ್ರೆ ಖಂಡಿತವಾಗಿಯೂ ಅವ್ರ ಮನೆಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಇದೆ, ಒಂದು ಒಳ್ಳೆಯ ಅಭಿಪ್ರಾಯವಿದೆ. ಗಿಲ್ಲಿ ಅವರನ್ನ ಮದುವೆ ಆಗೋಕೆ ಸಂಪೂರ್ಣವಾದ ಒಂದು ಒಪ್ಪಿಗೆಯನ್ನ ಕೂಡ ಇಲ್ಲಿ ಕಾವ್ಯ ಶೈವ ಅಂದ್ರೆ ಕಾವ್ಯ ಶೈವ ಅವರ ತಂದೆ ತಾಯಿ ಅವರು ಒಪ್ಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರ ತಾಯಿ ತಂದೆ ಏನ್ ಹೇಳಿದಾರೆಪ್ಪ ಅಂತಂದ್ರೆ ಕಾವ್ಯ ಶೈವ ಅವರು ತಂದೆ ತಾಯಿ ಮೇಲೆ ಹಾಕಿದ್ರೆ ಕಾವ್ಯ ಶೈವ ಅವರ ತಂದೆ ತಾಯಿಯವರು ಕೂಡ ನನ್ನ ಮಗಳು ಯಾರನ್ನ ಇಷ್ಟಪಡ್ತಾಳೋ ಅವಳು ಯಾರನ್ನ ಮದುವೆ ಆಗ್ತೀನಿ ಅಂತಾಳೋ ಖಂಡಿತವಾಗಿಯೂ ನಾನು ಅವರಿಗೆ ಮದುವೆಯನ್ನ ಮಾಡಿಕೊಡ್ತೀನಿ. ನನ್ನ ಮಗಳಿಗೆ ನಾನು ಮದುವೆ ವಿಚಾರದಲ್ಲಿ ಒಂದು ಫೋರ್ಸ್ ಮಾಡಲ್ಲ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರ ಮನೆಯವರು ಅಂದ್ರೆ ಅವರ ತಂದೆ ತಾಯಿಯವರು ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮುಂದಾಗ್ಲಿ ಕಾವ್ಯ ಶೈವ ಅವರ ಮುಂದಾಗ್ಲಿ ಈ ರೀತಿಯಾದ ಮಾತನ್ನ ಒಂದು ಕಾವ್ಯ ಶೈವ ಅವರ ತಂದೆ ತಾಯಿಯವರು ಹೇಳಿದ್ದಾರೆ. ಇನ್ನು ಈ ಒಂದು ಕಡೆ ಗ್ರೀನ್ ಸಿಗ್ನಲ್ ಬಂದ ಹಾಗಾಯ್ತು. ಯಾಕಪ್ಪ ಅಂತಂದ್ರೆ ಕಾವ್ಯ ಶೈವ ಅವರು ಒಪ್ಕೊಂಡಂಗಾಯ್ತು, ಹಾಗೆ ಅವರ ತಂದೆ ತಾಯಿಯವರು ಒಪ್ಕೊಂಡಂಗಾಯ್ತು. ಇನ್ನು ಗಿಲ್ಲಿ ಅವರ ಮನೆಯಲ್ಲಿ ನೋಡೋದಾದ್ರೆ ಗಿಲ್ಲಿ ಅವರಿಗೆ ಕೆಲವೊಂದಿಷ್ಟು ಬಾರಿ ಕೇಳಿದಾಗ ಪ್ರಶ್ನೆಗಳನ್ನು ಕೇಳಿದಾಗ ಮೌನವಾಗಿ ಇದ್ದಿದ್ದು ಕೆಲವೊಂದಿಷ್ಟು ಸಲ ಇದೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಗಿಲ್ಲಿ ಅವರು ಯಾವ ರೀತಿಯಾಗಿ ಹೇಳಿದ್ರಪ್ಪ ಅಂತಂದ್ರೆ ನನಗೆ ಇನ್ನೊಂದಿಷ್ಟು ಸಾಧನೆಗಳನ್ನು ಮಾಡೋದಿದೆ. ನನಗೆ ಹಲವಾರು ಕಾರ್ಯಕ್ರಮಗಳಿವೆ. ಆ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ನಿರ್ದೇಶಕನಾಗಬೇಕು ಅಂತಕ್ಕಂಥ ಆಸೆ ಇದೆ. ನನಗೆ ನಟನಾಗೋದಕ್ಕಿಂತ ನಿರ್ದೇಶಕನಾಗುವ ಆಸೆ ಇದೆ ಅಂತಕ್ಕಂಥ ಮಾತನ್ನ ಕೂಡ ತಮ್ಮ ಮನದಿಚ್ಛೆಯನ್ನ ಗಿಲ್ಲಿ ಅವರು ಹೊರಪಡಿಸಿದ್ರು. ಇನ್ನು ಮದುವೆ ಬಗ್ಗೆ ಕೇಳಿದಾಗ ಖಂಡಿತವಾಗಿಯೂ ಆಗೋಣ, ಕೆಲವೊಂದಿಷ್ಟು ದಿನಗಳಾಗಲಿ. ಅದಾದ ನಂತರ ನಾವು ಮದುವೆ ಆಗೋಣ. ನಾನು ಯಾರನ್ನ ಮದುವೆ ಆಗ್ತಾರ, ಕಾವ್ಯ ಅವ್ರನ್ನ ಮದುವೆ ಆಗ್ತಾರ ಅಂತಕ್ಕಂಥ ಮಾತನ್ನ
ಮಾತನ್ನ ಸೊ ಮಾಧ್ಯಮಗಳು ಒಂದು ಗಿಲ್ಲಿ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಆಗ ಗಿಲ್ಲಿ ಅವರು ಒಂದು ಸರಿಯಾದ ಉತ್ತರವನ್ನ ಕೊಡ್ತಾರೆ. ಖಂಡಿತವಾಗಿಯೂ ನಾನು ಮದುವೆ ಆಗೇ ಆಗ್ತೀನಿ. ಸೊ ಖಂಡಿತವಾಗಿಯೂ ಅದು ಯಾರನ್ನೋದು ಸ್ವಲ್ಪ ಸಸ್ಪೆನ್ಷನ್ ಅಲ್ಲಿ ಇರಲಿ. ಸೊ ಯಾಕಪ್ಪ ಅಂತಂದ್ರೆ ನಾನು ಒಂದು ಸಾಧನೆಯನ್ನ ಮಾಡ್ತಾ ಇದ್ದೀನಿ. ಸೊ ಆ ಸಾಧನೆಗೆ ಅಡ್ಡಿ ಬರಬಾರ್ದು. ಸೊ ನಾನು ಕಾವ್ಯನ ಮದುವೆ ಆಗಲಿ ಯಾರನ್ನೇ ಮದುವೆ ಆಗಲಿ ಸೊ ನಿಮ್ಮನ್ನು ಬಿಟ್ಟು ನನಗೇನೂ ಇಲ್ಲ. ಸೊ ನನ್ನನ್ನು ಈ ಮಟ್ಟಿಗೆ ತಂದಿದ್ದೆ ನೀವು. ಸೊ ನಿಮ್ಮನ್ನು ಬಿಟ್ಟು ಏನೂ ಇಲ್ಲ. ಸೊ ಖಂಡಿತವಾಗಿಯೂ ನಿಮ್ಗೆ ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಗಿಲ್ಲಿ ಅವರು ಹೇಳಿದ್ರು. ಸೊ ಇದಾದ್ಮೇಲೆ ಏನಾಗಿತ್ತಪ್ಪ ಅಂತಂದ್ರೆ ಗಿಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ, ಕಾವ್ಯ ಶೈವ ಅವರು ಆ ರೀತಿಯಾಗಿ ಹೇಳ್ತಾರೆ. ಇನ್ನು ಕಾವ್ಯ ಶೈವ ಅವ್ರ ಮನೆಯಲ್ಲಂತೂ ಒಪ್ಪಿಗೆ ಸಿಕ್ಕಾಯ್ತು. ಇನ್ನು ಗಿಲ್ಲಿ ಅವ್ರ ಮನೆಯಲ್ಲಿ ಏನಿದೆ, ಸೊ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಗಿಲ್ಲಿ ಅವರ ಮನೆಯಲ್ಲೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಇದೆ. ಸೊ ಒಪ್ಪಿಗೆ ಖಂಡಿತವಾಗಿಯೂ 100% ಇದೆ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರ ಮನೆಯಲ್ಲಿ ಕೇಳಿದಾಗ ಗಿಲ್ಲಿ ಅವರ ತಂದೆ ತಾಯಿ ಅವರು ಯಾವ ರೀತಿ ಹೇಳ್ತಿದ್ದಾರೆ ಅಪ್ಪ ಅಂತಂದ್ರೆ ಗಿಲ್ಲಿಗೂ ಕೂಡ ವಯಸ್ಸಾಯ್ತು. ಸೊ ಅವನನ್ನ ಮದುವೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಸೊ ಖಂಡಿತವಾಗಿಯೂ ನಾವು ಅವನನ್ನ ಒಂದು ಒಳ್ಳೆಯ ಮನೆತನಕ್ಕೆ ಮದುವೆಯನ್ನ ಮಾಡಿಕೊಡ್ತೇವೆ. ಅಷ್ಟಕ್ಕೂ ಮೀರಿ ಅವನೇನಾದ್ರೂ ಯಾರನ್ನಾದ್ರೂ ಇಷ್ಟಪಟ್ರೆ ಖಂಡಿತವಾಗಿಯೂ ಅವರು ಇಷ್ಟಪಟ್ಟವರನ್ನ ಮದುವೆ ಆಗಲಿ. ಸೊ ಅದಕ್ಕೆ ನಮ್ಮ ಸಂಪೂರ್ಣವಾದ ಒಪ್ಪಿಗೆ ಇದೆ. ಸೊ ಯಾವುದೇ ರೀತಿಯಾದ ಒಂದು ಅಡೆತಡೆಗಳು ಇಲ್ಲ ಅಂತಕ್ಕಂಥ ಮಾತನ್ನ ಕೂಡ ಒಂದು ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳಿದ್ದಾರೆ. ಇನ್ನು ಒಂದು ಮಾಧ್ಯಮ ಮಿತ್ರರು ಗಿಲ್ಲಿ ಅವರ ತಂದೆ ತಾಯಿಗೆ ಕ್ವಶನ್ ಅನ್ನ ಕೇಳ್ತಾರೆ, ಏನಾದ್ರೂ ಕಾವ್ಯ ಶೈವ ಅವರನ್ನ ಮದುವೆ ಆಗೋದಾದ್ರೆ ನೀವು ಒಪ್ಪಿಗೆಯನ್ನ ಕೊಡ್ತೀರಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಮಾಧ್ಯಮ ಮಿತ್ರರು ಸೊ ಆ ಒಂದು ಗಿಲ್ಲಿ ಅವರ ತಂದೆ ತಾಯಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಆಗ ಗಿಲ್ಲಿ ಅವರ ತಂದೆ ತಾಯಿಯು ಒಂದು ಸ್ಪಷ್ಟವಾದ ಉತ್ತರವನ್ನ ನೀಡ್ತಾರೆ. ಸೊ ಅದು ಏನಪ್ಪಾ ಅಂತ ಅಂದ್ರೆ ಖಂಡಿತವಾಗಿಯೂ ಯಾಕಿಲ್ಲ, ಗಿಲ್ಲಿಯ ಇಷ್ಟಪಟ್ಟಿದ್ದಾನೆ ಅಂದ್ರೆ ಕಾವ್ಯ ಶೈವ ಅವರ ಕೂಡ ಒಂದು ಒಳ್ಳೆಯ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಸೊ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇದೆ. ಅವಳು ಖಂಡಿತವಾಗಿಯೂ ಚೆನ್ನಾಗಿ ಕೂಡ ಇದ್ದಾಳೆ. ಸೊ ಅವರ ಸಂಪ್ರದಾಯ ಕೂಡ ಚೆನ್ನಾಗಿದೆ. ಸೊ ಖಂಡಿತವಾಗಿಯೂ ನಾವು ಕಾವ್ಯ ಶೈವವನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ತೇವೆ ಒಂದು ವೇಳೆ ಇಬ್ಬರು ಒಪ್ಪಿಗೆ ಇದ್ರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಗಿಚ್ಚಿ ಗಿಲಿಗಿಲಿ ಶೋ ಅಲ್ಲಿ ಇವರಿಬ್ಬರು ಒಂದು ಮನದಿಚ್ಛೆಯನ್ನ ಬಿಚ್ಚಿದ್ದಾರೆ. ಸೊ ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಇಲ್ಲಿ ಏನಾಗಿದೆ ಅಪ್ಪ ಅಂತಂದ್ರೆ ಗಿಚ್ಚಿ ಗಿಲಿಗಿಲಿ ಶೋ ಅಲ್ಲಿ ಒಂದು ಪುಟಾಣಿ ಮಗು ಯಾವ ರೀತಿಯಾಗಿ ಹೇಳುತ್ತಪ್ಪ ಅಂತಂದ್ರೆ, ಕಾವ್ಯ ಶೈವ ನೀನು ಯಾರನ್ನ ಇಷ್ಟಪಡ್ತಿದ್ಯಾ ಅಕ್ಕ ಅಂತಕ್ಕಂಥ ಮಾತನ್ನ ಕೇಳುತ್ತೆ. ಸೊ ನಾನು ಯಾರನ್ನ ಇಷ್ಟಪಡ್ತಿದ್ದೀನಿ ನೀನು ಹೇಳು ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರು ಕೂಡ ಹೇಳ್ತಾರೆ. ಸೊ ಆಗ ಗಿಲ್ಲಿ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತಾರೆ, ಖಂಡಿತವಾಗಿಯೂ ನಾನು ಗಿಲ್ಲಿಯನ್ನ ಇಷ್ಟಪಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಕೂಡ ಕಾವ್ಯ ಶೈವ ಅವರು ಸೊ ಆ ಒಂದು ಅಂದ್ರೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಇನ್ನು ನೀನು ಯಾರನ್ನ ಮದುವೆ ಆಗ್ತೀಯಾ ಅಂತಕ್ಕಂಥ ಮಾತನ್ನ ಕೂಡ ಆ ಒಂದು ಪುಟಾಣಿ ಮಗು ಸೊ ಆ ಒಂದು ಕಾವ್ಯ ಶೈವ ಹಾಗೆ ಗಿಲ್ಲಿ ಅವರನ್ನ ಕೇಳುತ್ತೆ. ಸೊ ಕಾವ್ಯ ಶೈವ ಅವರು ಅದಕ್ಕೆ ಕೊಟ್ಟ ಉತ್ತರ ಏನಪ್ಪಾ ಅಂತ ಅಂದ್ರೆ, ಯಾರನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಮರು ಪ್ರಶ್ನೆ ಆ ಒಂದು ಪುಟಾಣಿಗೆ ಮತ್ತೆ ಕಾವ್ಯ ಶೈವ ಅವರು ಕೇಳ್ತಾರೆ. ಸೊ ಆಗ ಆ ಪುಟಾಣಿ ಏನ್ ಹೇಳ್ತಪ್ಪ ಅಂತಂದ್ರೆ, ನೀನು ಗಿಲ್ಲಿಯನ್ನ ಮದುವೆ ಆಗ್ತೀಯಾ ಅಂತಕ್ಕಂಥ ಮಾತನ್ನ ಹೇಳು ಅಂತಕ್ಕಂಥದನ್ನ ಹೇಳುತ್ತೆ. ಸೊ ಆ ರೀತಿಯಾಗಿ ಹೇಳಿದ ತಕ್ಷಣ ಹಾಗೆ ಕಾವ್ಯ ಶೈವ ಅವರು ಯಾವುದೇ ರೀತಿ ಯೋಚನೆ ಮಾಡದೆ, ಯಾವುದೇ ರೀತಿ ಹಿಂದು ಮುಂದೆ ನೋಡದೆ ಒಂದು ತಟ್ ಅಂತಾನೆ ಸೊ ಆ ವಿಚಾರವನ್ನ ಹೇಳ್ಬಿಡ್ತಾರೆ. ಏನ್ ಹೇಳ್ಬಿಡ್ತಾರೆ ಅಪ್ಪ ಅಂತಂದ್ರೆ, ಹೌದು ನಾನು ಗಿಲ್ಲಿಯನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ಬಿಡ್ತಾರೆ. ಸೊ ಆಗ ಗಿಲ್ಲಿ ಅವರು ಕೂಡ ಅವರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಬರುತ್ತೆ. ಸೊ ಈ ಮಂದಹಾಸವನ್ನ ನೋಡಿದ್ರೆ ನಮ್ಗೆ ಏನ್ ಅನಿಸುತ್ತೆ ಅಪ್ಪ ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವರಿಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ. ಗಿಲ್ಲಿ ಅವರು ಕಾವ್ಯ ಶೈವ ಅವರನ್ನ ಮದುವೆ ಆಗೋಕೆ ಒಂದು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳಿದುಕೊಳ್ಬಹುದು. ಹೌದು ಸ್ನೇಹಿತರೆ, ಸೊ ಈ ರೀತಿಯಾದ ಗಿಚ್ಚಿ ಗಿಲಿಗಿಲಿ ಶೋ ಅಲ್ಲಿ ಒಂದು ಈ ರೀತಿಯಾದ ಒಂದು ಘಟನೆಗಳು ನಡೆಯುತ್ತೆ. ಸೊ ಆ ಘಟನೆಗಳು ಎಲ್ಲರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಗಿಲ್ಲಿ ಒಂದು ಫ್ಯಾನ್ಸ್ಗಳಾಗಿರ್ಬೋದು, ಕಾವ್ಯ ಶೈವ ಅವರ ಫ್ಯಾನ್ಸ್ಗಳಾಗಿರ್ಬೋದು, ಇವರಿಬ್ಬರ ನಡುವೆ ಒಂದು ಸಂತೋಷದ ಸುದ್ದಿಯನ್ನ ಸೊ ಆ ಒಂದು ಕಾರ್ಯಕ್ರಮ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮ ಹಾಗೆ ಆ ಪುಟಾಣಿ ಬಾಲಕಿ ಸೊ ಆ ರೀತಿಯಾದ ಕ್ವಶನ್ ಅನ್ನು ಕೇಳಿರೋದು ಸೊ ಎಲ್ರಿಗೂ ಒಂದು ಖುಷಿಯನ್ನ ತಂದುಕೊಟ್ಟಿದೆ. ಇನ್ನು ಇವರಿಬ್ಬರ ಮದುವೆ ಆಗೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಇಬ್ಬರು ನಾವು ಕೆಲವೊಂದಿಷ್ಟು ಸಾಧನೆಗಳನ್ನ ಮಾಡಬೇಕು. ಸೊ ಆ ಸಾಧನೆಗಳಾದ್ಮೇಲೆ ನಾವು ಮದುವೆ ಆಗ್ತೀವಿ ಅಂತಕ್ಕಂಥ ಮಾತನ್ನ ಇಬ್ರು ಕೂಡ ಹೇಳಿರೋದುಂಟು. ಸೊ ಹೌದು ಸ್ನೇಹಿತರೆ, ನಾನು ಕೆಲವೊಂದಿಷ್ಟು ಒಂದು ರಂಗದಲ್ಲಿ ಒಂದಿಷ್ಟು ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಅವರು ಹೇಳಿದ್ದಾರೆ. ಸೊ ಗಿಲ್ಲಿ ಅವರು ಕೂಡ ನಾನೊಂದಿಷ್ಟು ನಿರ್ದೇಶಕನಾಗಬೇಕು ಅಂತಕ್ಕಂಥ ಆಸೆಯನ್ನ ತೋರಿಸ್ಕೊಂಡಿದ್ದಾರೆ. ಸೊ ನಾವು ಇಬ್ಬರ ಒಪಿನಿಯನ್ ಕೂಡ ಒಂದೇ ರೀತಿ ಇದೆ. ನಾವೊಂದಿಷ್ಟು ಸಾಧನೆಯನ್ನ ಮಾಡಿದ ಮೇಲೆ ಇಬ್ರು ಮದುವೆ ಆಗ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಇವರಿಬ್ಬರು ಖಂಡಿತವಾಗಿಯೂ ಮದುವೆ ಆಗಲಿ ಆದಷ್ಟು ಬೇಗ. ಇಬ್ರು ಕೂಡ ಮದುವೆ ಆಗಬೇಕಾದ್ರೆ ಗಿಲ್ಲಿ ಕಾವ್ಯ ಅಂತಕ್ಕಂಥ ಮಾತನ್ನ ಕಮೆಂಟ್ ಮಾಡಿ. ಏನಾದರೂ ಆಗಬಾರ್ದು ಅಂತಕ್ಕಂಥದ್ದರೆ ಗಿಲ್ಲಿ ಕಾವ್ಯ ಇಬ್ರು ಮದುವೆ ಆಗಬಾರ್ದು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.